ಸೋಮಾ ಮತ್ತು ಭರತ್ ಅನ್ನೋ ಹೆಸರು ಆಡಿಯೋದಲ್ಲಿ ಬಂದಿದೆ. ಅವರಿಬ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ. ದೂರು ಕೊಟ್ಟ ಬಳಿಕ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. MLC ರಾಜೇಂದ್ರ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೇಡಿ ಹುಡುಗ ಮಾತನಾಡುವಂತ 18 ನಿಮಿಷದ ಆಡಿಯೋ ಇದೆಯಂತೆ. ಹೊಡಿಬೇಕು ಅಂತ ಸುಪಾರಿ ಕೊಟ್ಟಿದ್ದಾರೆ, ತನಿಖೆ ಆಗಲಿ. ದ್ವೇಷ ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ ಅಂತ MLC ರಾಜೇಂದ್ರ ಹೇಳಿದ್ದಾರೆ. ಒಂದು ಹುಡುಗ ಮತ್ತು ಒಂದು ಹುಡುಗಿ ಮಾತನಾಡುವಂತ ಆಡಿಯೋ ಸಿಕ್ಕಿದೆಯಂತೆ. ಸುಮಾರು ಒಂದು 18 ನಿಮಿಷಗಳ ಕಾಲ ಈ ಆಡಿಯೋ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ. ಅದರಲ್ಲಿ ಮೇಯ್ನ್ ಆಗಿ ಸೋಮಾ ಮತ್ತು ಭರತ್ ಅನ್ನೋರ್ದು ಒಂದು 2 ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು. ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ SP ಅವ್ರನ್ನ ಕೇಳ್ತೀನಿ. ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಓಕೆ, ಸೊ ಹೆಸರು ಅಲ್ಲಿ ಬಂದಿರೋದನ್ನು ನಾನೀಗ SP ಅವ್ರಿಗೆ ಹೇಳಿದ್ದೀನಿ, ಅದನ್ನು ತನಿಖೆ ಮಾಡ್ತೀನಿ ಅಂತ ಮಾತನಾಡಿ. ಒಂದು ಲೇಡಿ ಮತ್ತು ಒಬ್ಬ ಹುಡುಗ ಮಾತಾಡ್ತಾರೆ ಆಡಿಯೋದಲ್ಲಿದೆ. ಆಡಿಯೋ ಕ್ಲಿಪ್ಪಿಂಗಲ್ಲಿ ಅದು 18 ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂಥದ್ದು. ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ. ಅವರು ಸುಪಾರಿ ಕೊಟ್ಟಿದ್ದಾರೆ, ಹೊಡಿಬೇಕು, ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ. ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಗಳ ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ. ಕಾರ್ಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ. ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ ಅಲ್ಲ. ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ. ನೋಡಿ, ಇದು MLC ರಾಜೇಂದ್ರ ಅವರ ಮಾತು. ಇದು ನನಗೆ ನನ್ನ ಮಗಳ ಬರ್ತ್ಡೇ ದಿನ ಕೂಡ ಅಟ್ಯಾಕ್ ಆಗುತ್ತೆ. ಅದಾದ್ಮೇಲೆ ನಂಗೊಂದು ಆಡಿಯೋ ಸಿಗುತ್ತೆ. ಈ ಆಡಿಯೋದಲ್ಲಿ ನನ್ನ ಕಾರ್ನ ಟ್ರ್ಯಾಕ್ ಮಾಡಬೇಕು, GPS ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಇದರಲ್ಲಿ ಮಾತಾಡಲಾಗಿದೆ. ಸೊ ಈ ಎಲ್ಲ ವಿಚಾರಗಳು ಏನಿದೆ ಇದೆಲ್ಲವೂ ಸಾಕ್ಷಿ. ಇದನ್ನು ನಾನು ಈಗ ಆಲ್ರೆಡಿ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅನ್ನುವಂಥ ವಿಚಾರ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನನ್ನ ಮೇಲೆ ಯಾರಿಗೂ ಅಂತ ದ್ವೇಷ ಇಲ್ಲ, ಬಟ್ ಯಾಕೆ ಹೀಗೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ನೋಡಬೇಕು, ಒಂದು 18 ನಿಮಿಷದ ಆಡಿಯೋ ಸಿಕ್ಕಿದೆ, ಅದನ್ನು ಪೊಲೀಸರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈ 18 ನಿಮಿಷದ ಆಡಿಯೋ ಇವ್ರ ಕೈಗೆ ಯಾವಾಗ ಸಿಕ್ತು, ಹೇಗೆ ಸಿಕ್ತು, ಅದು ಕೂಡ ತನಿಖೆಯಲ್ಲಿ ಗೊತ್ತಾಗತ್ತೆ. ಯಾಕಂದರೆ ಇದು ಚಿಕ್ಕ ವಿಚಾರ ಅಂತೂ ಖಂಡಿತವಾಗಿಯೂ ಅಲ್ಲ. ಒಬ್ಬ MLCಯನ್ನು, ಒಬ್ಬ ಸಚಿವರ ಪುತ್ರನನ್ನು ಮರ್ಡರ್ ಮಾಡೋದಕ್ಕೆ ಯಾರೋ ಸುಪಾರಿ ಕೊಡ್ತಾರೆ ಅಥವಾ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗತ್ತೆ ಅಂತ ಹೇಳಿದ್ರೆ ಸಹಜವಾಗಿಯೇ ಸಾಕಷ್ಟು ಗಂಭೀರ ಪಡ್ಕೊಳ್ಳುತ್ತೆ ಈ ಪ್ರಕರಣ. ಬಟ್ ಮೊದಲಿಗೆ ರಾಜೇಂದ್ರ ಅವರು ನನ್ನ ಮೇಲೂ ನನ್ನ ತಂದೆಯ ಮೇಲೂ ಹನಿ ಟ್ರ್ಯಾಪ್ ಯತ್ನ ಆಗಿತ್ತು ಅಂತ ಹೇಳ್ಕೊಂಡಿದ್ರು. ಬಟ್ ಈಗ ನನ್ನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿರಲಿಲ್ಲ ಅನ್ನೋದನ್ನ ಹೇಳೋದ್ರ ಮುಖಾಂತರವಾಗಿ ಹೊಸ ಟ್ವಿಸ್ಟ್ ಕೊಟ್ಟಿದ್ರು, ಮರ್ಡರ್ಗೆ ಯತ್ನಿಸಲಾಗಿತ್ತು ಅಂತ. ಸೊ ಈಗ ದೂರನ್ನ ಕೊಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಮೊದಲ ವಿಂಡೋದಲ್ಲಿ ದೂರನ್ನ ಕೊಡ್ತಾ ಇರುವಂಥದ್ದು. ಅದಾದ ನಂತರ ಅವರು ದೂರು ಕೊಟ್ಟು ಬಂದ ನಂತರ ಮಾತನಾಡಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸೊ ಆ ಆಡಿಯೋದಲ್ಲಿ ಏನಿದೆ ಅನ್ನೋದು 1-2 ಪಾಯಿಂಟನ್ನು ಮಾತ್ರ ಅವರು ಹೇಳಿದ್ದಾರೆ.